ಗ್ಲಾಮರ್ ಲೋಕದಲ್ಲಿ ನಟನೆ ಜೊತೆಗೆ ವಿವಾದಗಳಿಂದಾಗಿಯೂ ಕಲಾವಿದರು ಹೆಚ್ಚು ಚರ್ಚೆಯ ವಿಷಯವಾಗುತ್ತಾರೆ. ಬಾಲಿವುಡ್ನ ಖ್ಯಾತ ನಿರ್ದೇಶಕ ಮಹೇಶ್ ಭಟ್ ಪುತ್ರಿ ನಟಿ ಪೂಜಾ ಭಟ್ ಕೂಡ ಇದಕ್ಕೆ ಹೊರತಾಗಿಲ್ಲ. 90ರ ದಶಕದಲ್ಲಿ ತಮ್ಮ ಬೋಲ್ಡ್ ನಟನೆ ಜೊತೆಗೆ ದಿಟ್ಟ, ನೇರ ನುಡಿಗೂ ಹೆಸರುವಾಸಿಯಾಗಿದ್ದ ಪೂಜಾ ಭಟ್ ತಮ್ಮ ನಟನೆಯಿಂದಾಗಿ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿದ್ದರು. ಅಷ್ಟೇ ಅಲ್ಲದೆ ಅವರ ಜೀವನದ ಕೆಲವು ಪ್ರಮುಖ ಘಟನೆಗಳಿಂದಾಗಿ ಸಾಕಷ್ಟು ಚರ್ಚೆಯಲ್ಲಿದ್ದ ನಟಿ ಪೂಜಾ ಭಟ್. ಫೆಬ್ರವರಿ 24, 1972ರಲ್ಲಿ ಮಹೇಶ್ ಭಟ್ ಅವರ ಮೊದಲ ಪತ್ನಿ ಕಿರಣ್ ಭಟ್ ಪುತ್ರಿಯಾಗಿ ಜನಿಸಿದ ಪೂಜಾ ಭಟ್ ತಮ್ಮ 17ನೇ ವಯಸ್ಸಿಗೆ ಬಣ್ಣ ಹಚ್ಚಲು ಆರಂಭಿಸಿದರು. ಮಹೇಶ್ ಭಟ್ ನಿರ್ದೇಶನದ ಡ್ಯಾಡಿ ಚಿತ್ರದ ಮೂಲಕ ಬಾಲಿವುಡ್ಗೆ ಪದಾರ್ಪಣೆ ಮಾಡಿದ ಪೂಜಾ ಭಟ್ ಮೊದಲ ಚಿತ್ರದಲ್ಲೇ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದರು. ಡ್ಯಾಡಿ ಚಿತ್ರದ ಯಶಸ್ಸಿನ ಬೆನ್ನಲ್ಲೇ ಒಂದರ ಹಿಂದರೆ ಒಂದಂತೆ ದಿಲ್ ಹೈ ಕಿ ಮಾನ್ತಾ ನಾಹಿ, ಸಡಕ್, ಜಖ್ಮ್, ಬಾರ್ಡರ್ನಂತಹ ಹಲವು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ವೈವಿಧ್ಯಮಯ ಪಾತ್ರದಲ್ಲಿ ಟಾಪ್ ಬಾಲಿವುಡ್ ನಟಿಯರಲ್ಲಿ ಸ್ಥಾನ ಗಿಟ್ಟಿಸಿಕೊಂಡ ಪೂಜಾ ಭಟ್ ಯಶಸ್ಸು ಪಡೆದಷ್ಟೇ ವೇಗವಾಗಿ ವಿವಾದಗಳಲ್ಲಿಯೂ ಸಿಲುಕಿದರು. ತಂದೆಗೆ ಲಿಪ್ ಟು ಲಿಪ್ ಮುತ್ತಿಟ್ಟ ಪೂಜಾ ಭಟ್ ವಿವಾದಕ್ಕೆ ಸಿಲುಕಿದರು. ಅಷ್ಟಕ್ಕೂ ಪೂಜಾ ಭಟ್ ಈ ರೀತಿಯ ವಿವಾದದಲ್ಲಿ ಸಿಲುಕಿದ್ದು ಸಿನಿಮಾಗಾಗಿ ಅಲ್ಲ, ನಿಯತಕಾಲಿಕೆ ಒಂದಕ್ಕೆ ಫೋಟೋಶೂಟ್ ಮಾಡಿಸುವ ಸಲುವಾಗಿ. ಇವರ ಈ ಫೋಟೋಶೂಟ್ ಸಮಾಜದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿ ವ್ಯಾಪಕ ಟೀಕೆಗೂ ಗುರಿಯಾಗಿತ್ತು. ಒಂದೆಡೆ ತಂದೆಯೊಂದಿಗೆ ಲಿಪ್ ಕಿಸ್ ಫೋಟೋಶೂಟ್ ಮಾಡಿಸಿ ಪೂಜಾ ಭಟ್ ವಿವಾದದಲ್ಲಿ ಸಿಲುಕಿದರೆ, ಇದಕ್ಕೆ ಪೂರಕವಾಗಿ ತಂದೆ ಮಹೇಶ್ ಭಟ್ ಒಂದೊಮ್ಮೆ ಪೂಜಾ ನನ್ನ ಮಗಳಾಗಿರದಿದ್ದರೆ ಆಕೆಯನ್ನು ಮದುವೆಯಾಗುತ್ತಿದ್ದೆ ಎಂದು ಶಾಕಿಂಗ್ ಹೇಳಿಕೆ ನೀಡಿದ್ದರು. ಈ ರೀತಿಯ ವಿವಾದಗಳಿಂದಾಗಿ ಸುತ್ತುವರೆದಿದ್ದ ನಟಿ ಪೂಜಾ ಭಟ್ ಕುಡಿತದ ಚಟಕ್ಕೆ ಬಲಿಯಾಗಿದ್ದರು. ಯೌವನದಲ್ಲಿ ಮದ್ಯ ವ್ಯಸನಿಯಾಗಿದ್ದರಿಂದ ಇದು ಅವರ ಜೀವನದ ಮೇಲೆ ಸಾಕಷ್ಟು ಋಣಾತ್ಮಕ ಪರಿಣಾಮವನ್ನು ಉಂಟುಮಾಡಿತ್ತು. ಸಾವಿನ ಅಂಚಿನಲ್ಲಿದ್ದ ಆಕೆ ತಮ್ಮ ತಂದೆ ಸಲಹೆ ಮೇರೆಗೆ 45ನೇ ವಯಸ್ಸಿನಲ್ಲಿ ಮದ್ಯಪಾನದಿಂದ ದೂರವಿರಲು ನಿರ್ಧರಿಸಿದರು. ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡರೂ ಸಿನಿಮಾದಲ್ಲಿ ಅದ್ಭುತ ಜನಿ ಹೊಂದಿರುವ ಪೂಜಾ ಭಟ್ ನಟನೆ ಬಳಿಕ ನಿರ್ದೇಶಕರಾಗಿ, ನಿರ್ಮಾಪಕರಾಗಿಯೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.